ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಭಾರತಕ್ಕೆ 1947 ಆಗಸ್ಟ್ 15ಗೆ ಸ್ವಾತಂತ್ರ್ಯ ಸಿಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಒಂದು ದಿನದ ಮುಂಚೆನೇ ಆಗಸ್ಟ್ 14ಗೆ ಪಾಕಿಸ್ತಾನ ತನ್ನ ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ಳುತ್ತೆ. ಭಾರತದಿಂದ ಪಾಕಿಸ್ತಾನ ಡಿವೈಡ್ ಆದಮೇಲೆ ವೆಸ್ಟ್ ಪಾಕಿಸ್ತಾನ ಅಂದರೆ ಈಗಿರುವಂಥ ಪಾಕಿಸ್ತಾನ ಮತ್ತೆ ಪೂರ್ವ ವಿಭಜನೆಯಾಗಿದ್ದರಿಂದ ಬಾಂಗ್ಲಾದೇಶನೂ ಉಟ್ಕೊಳ್ಳುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಉಗಮದಿಂದ ಪಂಜಾಬ್ ಅನ್ನುವಂಥ ಒಂದು ರಾಜ್ಯವನ್ನು ಎರಡು ಭಾಗವಾಗಿ ಮಾಡಿರುತ್ತೆ. ಅಲ್ಲಿ ಹೆಚ್ಚಿಗೆ ಇದ್ದಂಥವರು ಅಂದರೆ ಸಿಖ್ ಕಮ್ಯುನಿಟಿಗೆ ಸೇರಿದಂಥ ಜನಗಳು ಮತ್ತು ಇನ್ನೂ ಸ್ವಲ್ಪ ಹಿಂದಿ ಮಾತನಾಡುವಂಥ ಜನಗಳಿರ್ತಾರೆ. ಇಲ್ಲಿ ಡಿವೈಡ್ ಆದ ಸಂದರ್ಭದಲ್ಲಿ ಸಿಖ್ ಸಮುದಾಯಕ್ಕೆ ಸೇರಿದಂಥ ಪವಿತ್ರವಾಗಿರುವಂಥ ಸ್ಥಳಗಳಾಗಿರೋ ಈ ಲಾಹೋರ್ ಆಗಿರ್ಬೋದು, ನಂಕನ್ ಸಾಹಿಬ್ ಆಗಿರ್ಬೋದು, ಇನ್ನೂ ಈ ಥರ ಮೇಜರ್ ಪ್ಲೇಸಸ್ ಎಲ್ಲ ಬಂದು ಪಾಕಿಸ್ತಾನಕ್ಕೆ ಸೇರಿಕೊಳ್ಳುತ್ತೆ. ಇನ್ನು ಉಳಿದಂಥ ಸಣ್ಣ ಪುಟ್ಟ ಜಾಗಗಳು ಮಾತ್ರ ಇಂಡಿಯಾದಲ್ಲಿರುತ್ತೆ. ಈ ಎರಡೂ ದೇಶಗಳು ಇಂಡಿಯಾ ಮತ್ತು ಪಾಕಿಸ್ತಾನ ಹುಟ್ಕೊಂಡಾಗ್ಲಿಂದನೂ ಕೂಡ ರಿಲೇಷನ್ಶಿಪ್ ಅಷ್ಟೇನು ಚೆನ್ನಾಗಿರಲ್ಲ. ಸಿಖ್ಖರಿಗೆ ಅವ್ರ ಹೋಲಿ ಪ್ಲೇಸಸ್ಗಳಾಗಿರ್ಬೋದು, ಇಲ್ಲ ಅವ್ರ ಕುಟುಂಬಸ್ಥರ ಮನೆಗಳಿಗೆ ಹೋಗೋದು ಬರೋದಾಗಿರ್ಬೋದು ಎಲ್ಲ ಕಷ್ಟದ ವಿಷಯ ಆಗಿರುತ್ತೆ. ಮುಸ್ಲಿಮ್ರಿಗೆ ಅವ್ರದ್ದೇ ಆದಂಥ ಒಂದು ದೇಶ ಪಾಕಿಸ್ತಾನ ಸಿಗುತ್ತೆ, ಹಿಂದೂಗಳಿಗೆ ಹಿಂದೂಸ್ತಾನ್ ಸಿಗುತ್ತೆ. ಆದರೆ ಪಾರ್ಟಿಷನ್ ಮತ್ತು ಸ್ವಾತಂತ್ರ್ಯದಿಂದ ಸಿಖ್ಖರಿಗೆ ಏನು ಸಿಕ್ತು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರುತ್ತೆ. ಹೊಸದಾಗಿ ರಚಿಸಲಾದಂಥ ಗಡಿಯಿಂದ ಒಟ್ಟಾಗಿದ್ದಂಥ ಪಂಜಾಬು ಎರಡು ಭಾಗವಾಗಿರುತ್ತೆ. ಇದು ಭಾರತೀಯರ ಸಿಖ್ಖರಲ್ಲಿ ನಷ್ಟದ ಭಾವನೆಯನ್ನು ಉಂಟು ಮಾಡುತ್ತೆ. ಈ ಭಾವನೆ ಸಿಖ್ಖರಿಗೆ ಒಂದು ಹೊಸ ರಾಜ್ಯ ಅಥವಾ ಹೊಸ ದೇಶ ಬೇಕು ಅಂತ ಹೋರಾಟಕ್ಕೆ ದಾರಿ ಮಾಡಿಕೊಡುತ್ತೆ. ಆ ದಾರಿ ಯಾವುದು ಅಂದರೆ ಖಾಲಿಸ್ತಾನ್ ಮೂಮೆಂಟ್. ಈ ಖಾಲಿಸ್ತಾನ್ ಮೂಮೆಂಟು ಸದ್ದಿಲ್ದಿರ ನಡೀತಾ ಇರುತ್ತೆ. 1966ರಲ್ಲಿ ಅತಿ ಹೆಚ್ಚು ಹಿಂದಿ ಮಾತನಾಡುವಂಥ ಪ್ರದೇಶಗಳನ್ನ ಮತ್ತೆ ಪಂಜಾಬ್ನಿಂದ ಪ್ರತ್ಯೇಕಿಸಿ ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಅಂತ ಎರಡು ರಾಜ್ಯಗಳು ಹುಟ್ಕೊಳ್ತವೆ. ಮತ್ತು ಅತಿ ಹೆಚ್ಚು ಪಂಜಾಬಿಯನ್ನು ಮಾತನಾಡುವಂಥ ಸಿಖ್ಖರು ಮಾತ್ರ ಪಂಜಾಬ್ನಲ್ಲಿ ಉಳ್ಕೊಳ್ತಾರೆ. ಆಗ 1970ರಲ್ಲಿ ಖಾಲಿಸ್ತಾನ್ ಮೂಮೆಂಟು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಇದ್ರ ಕಿಡಿ ಭಾರತ ಮಾತ್ರ ಅಲ್ಲದಿರ ಸಿಖ್ ಕಮ್ಯುನಿಟಿ ಯಾವ್ಯಾವ ಕಡೆ ಇದೆಯೋ ಎಲ್ಲ ಕಡೆನಲ್ಲೂ ಇದ್ರ ಕೂಗು ಕೇಳಿಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನನ್ನು ತಾನು ವಾಯ್ಸ್ ಆಫ್ ಸಿಖ್, ನಾನು ನಮ್ಮ ಸಮುದಾಯದ ಬೋಧಕ ಅಂತ ಹೇಳಿಕೊಂಡು ಸಿಖ್ಖರು ಮತ್ತು ಅಲ್ಲಿರುವಂಥ ಯುವಜನಗಳ ಮಧ್ಯದಲ್ಲಿ ಜನಪ್ರಿಯವಾಗಿ ಬೆಳೆದ್ಬಿಡ್ತಾನೆ. ಅಗ್ರೆಸಿವ್ ಆದಂಥ ಮಾತುಗಳಿಂದ ಯುವಜನಗಳನ್ನ ಸೆಳೆದಿರ್ತಾನೆ ಅವನು. ಇದು ಬಂದು ಒಂದು ದೊಡ್ಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿರುತ್ತೆ. ಇವನ ಅನುಯಾಯಿಗಳು ತುಂಬ ಹಿಂಸಾತ್ಮಕವಾಗಿ ಆಕ್ರಮಣಕಾರಿಗಳಾಗಿರ್ತಾರೆ. ಇದರಿಂದ ಅಲ್ಲಿರುವಂಥ ಗೌರ್ಮೆಂಟು ಇವನನ್ನು ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅಂತ ತೀರ್ಮಾನ ಮಾಡುತ್ತೆ. ಆದರೆ ಇವನು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಧರ್ಮಯುದ್ಧ ಮೋರ್ಚಾ ಅನ್ನೋ ಚಳವಳಿಯ ಭಾಗವಾಗಿ ಗೋಲ್ಡನ್ ಟೆಂಪಲ್ನಲ್ಲಿ ಸೇರ್ಕೊಬಿಡ್ತಾನೆ. 1983ರಲ್ಲಿ ಗೋಲ್ಡನ್ ಟೆಂಪಲ್ಗೆ ಪ್ರೇಯರ್ ಮಾಡೋದಕ್ಕೆ ಅಂತ ಹೋದಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಶೂಟ್ ಮಾಡಿ ಸಾಯಿಸಲಾಗುತ್ತೆ. ಮತ್ತು ಇವ್ರ ಬಾಡಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಟೆಂಪಲ್ ಸುತ್ತ, ಗೋಲ್ಡನ್ ಟೆಂಪಲ್ ಸುತ್ತನೂ ಇಟ್ಟಿರ್ತಾರೆ. ಹಾಗೆಯೇ ದೇವಸ್ಥಾನದ ಸುತ್ತ ಇನ್ನೂ ಹಲವಾರು ಗುರುತಿಸಿದ್ದಿರುವಂಥ ಬಾಡಿಗಳು ಕಂಡು ಬರ್ತವೆ. ಇದನ್ನು ನೋಡಿದಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಸಿಖ್ಖರ ಜೊತೆ ಮಾತುಕತೆಯನ್ನು ಕೈಗೊಳ್ಳುತ್ತೆ. ಇದರಲ್ಲಿ ಅವ್ರ ಡಿಮ್ಯಾಂಡ್ ಏನಿರುತ್ತೆ ಅಂದರೆ ಸಿಖ್ಖರಿಗೆ ಅವ್ರದ್ದೇ ಆದಂಥ ಪವಿತ್ರವಾದ ಸ್ಥಳ ಬೇಕು, ಮತ್ತು ಭಿಂದ್ರನ್ವಾಲೆಯ ಇಂಡಿಯಾ ಸಿಖ್ ಸ್ಟೂಡೆಂಟ್ಸು ಖಾಲಿಸ್ತಾನ್ನ ಡಿಮ್ಯಾಂಡ್ ಸಹ ಇಡ್ತಾರೆ. ಹಾಗೆಯೇ ಈ ಗ್ರೂಪ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟೆರರಿಸಮ್ನು ಸಹ ಸ್ಟಾರ್ಟ್ ಮಾಡ್ತಾರೆ ಅಂತಲೂ ಹೇಳಲಾಗುತ್ತೆ. ಈತನ ಫಾಲೋವರ್ಸು ಪಂಜಾಬಿ ಹಿಂದೂಸ್ನ ಕೊಲ್ಲೋದು, ಅಲ್ಲಿರುವಂಥ ಸಿಖ್ಖರೇ ಖಾಲಿಸ್ತಾನ ಬೇಡಿಕೆಗಳನ್ನ ಸಪೋರ್ಟ್ ಮಾಡದೇ ಇದ್ದರೆ ಅವರನ್ನು ಉಳಿಸದೇ ಇರೋದು. ಇದಲ್ದಿರ ಗೋಲ್ಡನ್ ಟೆಂಪಲ್ಲು ಯಾವ ಕೋಟೆಗಳಿಗೂ ಕಡಿಮೆ ಇರಲ್ಲ. ಅದರಲ್ಲಿ ಭಿಂದ್ರನ್ವಾಲೆ ಸಹಚರರು ಅಕ್ರಮ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ. ಇದಕ್ಕೆ ಪಾಕಿಸ್ತಾನವೂ ಕೂಡ ಸಪೋರ್ಟ್ ಮಾಡಿತ್ತು ಅಂತಲೂ ಹೇಳಲಾಗುತ್ತೆ. ಇದಲ್ದಿರ ಸೇಮ್ ಅದೇ ಟೈಮ್ನಲ್ಲಿ ಶಹಬೀಗ್ ಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಾಕೊಂಡು ಇಂಡಿಯನ್ ಆರ್ಮಿಯಿಂದ ವಜಾಗೊಂಡಿರ್ತಾನೆ. ಈ ಇಂಡಿಯನ್ ಆರ್ಮಿನಲ್ಲಿ ಮೇಜರ್ ಜನರಲ್ ಆಗಿರ್ತಾನೆ ಇವನು. ಇವನಿಂದ ಭಿಂದ್ರನ್ವಾಲೆಯ ಸಹಚರರಿಗೆ ಅತಿ ಕಠಿಣವಾದಂಥ ಆರ್ಮಿ ಟ್ರೈನಿಂಗ್ನ ಕೊಡಿಸಲಾಗುತ್ತೆ. ಆಯುಧಕ್ಕೆ ಆಯುಧನೂ ಆಯಿತು, ಸೈನ್ಯನೂ ರೆಡಿ ಆಯಿತು. ಇಷ್ಟೆಲ್ಲ ನಡೀತಿದೆ ಅಂತ ಇಂಡಿಯನ್ ಗೌರ್ಮೆಂಟ್ಗೆ ಗೊತ್ತಿದ್ರೂ ಸಹ ಅವರು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. 1984ರಲ್ಲಿ ಇಂಡಿಯನ್ ಗೌರ್ಮೆಂಟು ಗೋಲ್ಡನ್ ಟೆಂಪಲ್ ಮೇಲೆ ಒಂದು ಆರ್ಮಿ ಆಪರೇಷನ್ ಮಾಡಬೇಕು ಅಂತ ಭಿಂದ್ರನ್ವಾಲೆ ಮತ್ತು ಅವನ ಸಹಚರರನ್ನು ಅಲ್ಲಿಂದ ಹೊರಗಡೆ ಬರೆಸಬೇಕು ಅಂತೇಳಿ ಡಿಸೈಡ್ ಮಾಡುತ್ತೆ. ಇದಕ್ಕೋಸ್ಕರ ಅವಾಗಿದ್ದಂಥ ಪ್ರೈಮ್ ಮಿನಿಸ್ಟರ್ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಗಮನಕ್ಕೆ ಈ ವಿಷಯ ತರಲಾಗುತ್ತೆ. ಅವ್ರ ಪರ್ಮಿಷನ್ ಸಿಕ್ಕಿದ ಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ಆರ್ಮಿ ಆಪರೇಷನ್ನ ಲಾಂಚ್ ಮಾಡಲಾಗುತ್ತೆ. ಜೂನ್ 1ನೇ ತಾರೀಕು 1984ರಲ್ಲಿ CRPFಯಿಂದ ಗೋಲ್ಡನ್ ಟೆಂಪಲ್ ಮೇಲೆ ಮೊದಲ ಗುಂಡನ್ನು ಹಾರಿಸಲಾಗುತ್ತೆ. ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಯೋಗ ಮಾಡಿರ್ತಾರೆ ಅವರು. ಮತ್ತೆ ಇದಾದ ಒಂದು ದಿನದ ನಂತರ 3ನೇ ತಾರೀಕು ಜೂನ್ನಲ್ಲಿ ಪಂಜಾಬ್ನಲ್ಲಿ 36 ಗಂಟೆಗಳ ಕರ್ಫ್ಯೂ ಹಾಕಲಾಗುತ್ತೆ. ನೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ನೋ ಎಲೆಕ್ಟ್ರಿಸಿಟಿ, ಮತ್ತು ಕಂಪ್ಲೀಟಾಗಿ ಮೀಡಿಯಾ ಬ್ಯಾನ್ ಮಾಡಲಾಗುತ್ತೆ.
ಜೂನ್ 5ನೇ ತಾರೀಕು 1984 ರಾತ್ರಿನಲ್ಲಿ ಇಂಡಿಯನ್ ಆರ್ಮಿ ಆಪರೇಷನ್ ಬ್ಲೂ ಸ್ಟಾರ್ನ ಪ್ರಾರಂಭಿಸುತ್ತೆ. ಇದಕ್ಕೆ 2 ಉದ್ದೇಶಗಳಿರ್ತವೆ. ಮೊದಲನೇದು ಆಪರೇಷನ್ ಮೆಟಲ್, ಗೋಲ್ಡನ್ ಟೆಂಪಲ್ನಲ್ಲಿದ್ದಂಥ ಭಿಂದ್ರನ್ವಾಲೆ ಮತ್ತು ಅವ್ರ ಫಾಲೋವರ್ಸ್ನ ಹೊರಗಡೆ ಹಾಕೋದು. ಎರಡನೇದು ಆಪರೇಷನ್ ಶಾಪ್, ಪಂಜಾಬ್ನಲ್ಲಿ ಉಳಿದಿರುವಂಥ ಹೋರಾಟಗಾರರನ್ನು ಹುಟ್ಟಡಗಿಸೋದು. ಈ ಗೋಲ್ಡನ್ ಟೆಂಪಲ್ ಕಟ್ಟಡ ಹಳೇದಾಗಿರೋದ್ರಿಂದ ಆರ್ಮಿ ಹೆಚ್ಚು ಕಷ್ಟಪಡುವಂಥ ಅಗತ್ಯ ಇರೋದಿಲ್ಲ, ಬೇಗನೆ ಅಲ್ಲಿದ್ದವರು ಸರೆಂಡರ್ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಅವರು. ಆದರೆ ಅಲ್ಲಿ ತೀವ್ರವಾದಂಥ ಆಪೋಸ್ ಎದುರಾಗುತ್ತೆ ಇವ್ರಿಗೆ. ಕೊನೆಗೆ ಯುದ್ಧದ ಟ್ಯಾಂಕರ್ಸ್ಗಳೆಲ್ಲ ಬರಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಟ್ಯಾಂಕರ್ಗಳೆಲ್ಲ ಬಂದಿರ್ತವೆ, ಆದರೆ ಟ್ಯಾಂಕ್ಗಳನ್ನ ಏನಾದರೂ ಬಳಸಿದರೆ ಇನ್ನೂ ಹೆಚ್ಚು ಸಿಖ್ ಕಮ್ಯುನಿಟಿಯವ್ರನ್ನ ಟ್ರಿಗರ್ ಮಾಡ್ಬೋದು ಅಂತ ಹೇಳಿ ಅದನ್ನು ಯೂಸ್ ಮಾಡೋದಿಲ್ಲ. ಕೊನೆಗೆ ಜೂನ್ 6ನೇ ತಾರೀಕು ಬೆಳಿಗ್ಗೆ 11 ಗಂಟೆ ಅಷ್ಟರಲ್ಲಿ ಪರಿಸ್ಥಿತಿ ಆರ್ಮಿ ಹತೋಟಿಗೆ ಬರುತ್ತೆ. ಮತ್ತು 25 ಜನಗಳು ಸರೆಂಡರ್ ಆಗ್ತಾರೆ. ಆರ್ಮಿ ಅವ್ರು ಅಂದ್ಕೊಂಡಿರ್ತಾರೆ ಭಿಂದ್ರನ್ವಾಲೆ ಮೋಸ್ಟ್ಲಿ ಅಲ್ಲೇ ಡೆತ್ ಆಗಿರ್ಬೋದು, ಇಲ್ಲ ಇಲ್ಲಿಂದ ಗಾಯ ಆಗಿ ತಪ್ಪಿಸ್ಕೊಂಡು ಹೋಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಭಿಂದ್ರನ್ವಾಲೆಯ ದುರಾದೃಷ್ಟ, ಅವನು ಅಲ್ಲಿಂದ ಎಸ್ಕೇಪ್ ಆಗಿರೋದಿಲ್ಲ. ಅದ್ರ ಬದಲಿಗೆ ಸುಮಾರು 40 ಜನ ಅವನ ಫಾಲೋವರ್ಸ್ ಜೊತೆಯಲ್ಲಿ ಅವನು ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಾನೆ. ಹಾಗೆಯೇ ಈ ಆಪರೇಷನ್ನು ಜೂನ್ 7ನೇ ತಾರೀಕು ಅಷ್ಟರಲ್ಲಿ ಹರ್ಮಿಂದರ್ ಸಾಹಿಬ್ ಕಾಂಪ್ಲೆಕ್ಸು ಆರ್ಮಿ ಕಂಟ್ರೋಲ್ನಲ್ಲಿರುತ್ತೆ. ಈ ಆಪರೇಷನ್ನಲ್ಲಿ ಸುಮಾರು 554 ಜನ ಮರಣ ಹೊಂದಿರ್ತಾರೆ. ಅದರಲ್ಲಿ ಭಿಂದ್ರನ್ವಾಲೆ ಫಾಲೋವರ್ಸ್ ಜೊತೆಗೆ ಸಿವಿಲಿಯನ್ ಕೂಡ ಮರಣ ಆಗಿರುತ್ತೆ. 83 ಆರ್ಮಿ ಆಫೀಸರ್ಗಳು ಸಹ ಮರಣ ಹೊಂದಿರ್ತಾರೆ. ಕೊನೆಗೆ ಜೂನ್ 10ನೇ ತಾರೀಕು ಆಪರೇಷನ್ ಮುಗಿದಿರುತ್ತೆ. ಈ ಆರ್ಮಿ ಆಪರೇಷನ್ ನಂತರ ಭಾರತದ ಇತಿಹಾಸದಲ್ಲಿ ಮರೆಯೋಕ್ಕಾಗದಿರುವಂಥ ಒಂದು ಘಟನೆ ನಡೆಯುತ್ತೆ. ಈ ಘಟನೆಯಿಂದ ಇಂಡಿಯಾ ಮತ್ತು ವಿದೇಶದಲ್ಲಿದ್ದಂಥ ಸಿಖ್ ಸಮುದಾಯದ ಅತ್ಯಂತ ಪವಿತ್ರ ಸ್ಥಳದ ಮೇಲೆ ನಡೆದಂಥ ದಾಳಿ ಬಗ್ಗೆ ಸಾಕಷ್ಟು ದುಃಖ ಇರುತ್ತೆ. ಇದಲ್ಲದಿರ ಜೂನ್ 3ನೇ ತಾರೀಕು ಸಿಖ್ ಗುರುಗಳಾದಂಥ ಅರ್ಜುನ್ ಸಿಂಗ್ ಅವರು ಹುತಾತ್ಮರಾದಂಥ ದಿನ. ಇದರಿಂದ ಆ ಟೆಂಪಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿವೋಟೀಸ್ ಸಹ ಇದ್ದರು ಅಂತ ಹಲವು ವಾದ ಪ್ರತಿವಾದಗಳಿಗೆ ದಾರಿ ಮಾಡಿಕೊಡುತ್ತೆ. ಇದರ ಬೆನ್ನಲ್ಲೇ ಸುಮಾರು 3 ರಿಂದ 4 ತಿಂಗಳುಗಳ ಗ್ಯಾಪ್ನಲ್ಲಿ ಭಾರತ ಮತ್ತೊಂದು ಘಟನೆಗೆ ಸಾಕ್ಷಿಯಾಗುತ್ತೆ. ಆ ಘಟನೆ ಏನು ಅಂದರೆ PM ಇಂದಿರಾ ಗಾಂಧಿಯವರ ಹತ್ಯೆ. ಸ್ವತಃ ಅವ್ರ ಬಾಡಿಗಾರ್ಡ್ಗಳೇ ಅವರನ್ನು ಹತ್ಯೆ ಮಾಡ್ತಾರೆ. ಆಪರೇಷನ್ ಬ್ಲೂ ಸ್ಟಾರ್ನ ಪ್ರತೀಕಾರಕ್ಕೋಸ್ಕರ ಅವ್ರ ಹತ್ಯೆಯನ್ನು ಮಾಡ್ತಾರೆ. ಇದು ಭಾರತದಲ್ಲಿ ಸಿಖ್ ವಿರೋಧಿ ದಂಗೆಗೆ ಕಾರಣ ಆಗುತ್ತೆ. ಮತ್ತು 1985ರಲ್ಲಿ ಏರ್ ಇಂಡಿಯಾ ಫ್ಲೈಟ್ 182 ಮೇಲೆ ಬಾಂಬ್ ದಾಳಿ ಕಾರ್ಯಾಚರಣೆ ನಡೆಯುತ್ತೆ. ಇದು ಸಹ ಆಪರೇಷನ್ ಬ್ಲೂ ಸ್ಟಾರ್ನ ಪ್ರತೀಕಾರ ಅಂತ ಹೇಳಲಾಗುತ್ತೆ. ಮತ್ತು ಈ ಕಾರ್ಯಾಚರಣೆಯಿಂದ ಭಾರತೀಯ ಸೈನ್ಯದಲ್ಲಿದ್ದಂಥ ಅನೇಕ ಸಿಖ್ ಸೈನಿಕರು ದಂಗೆ ಏಳ್ತಾರೆ. ಹಾಗೆಯೇ ಗೌರ್ಮೆಂಟ್ನಲ್ಲಿ ಉನ್ನತ ಹುದ್ದೆನಲ್ಲಿದ್ದಂಥವರು ತಮ್ಮ ಆಡಳಿತಾತ್ಮಕ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಪಂಜಾಬ್ನಲ್ಲಿ ಖಾಲಿಸ್ತಾನ ಭಯೋತ್ಪಾದನೆಯನ್ನು ಕೊನೆಗೊಳಿಸೋದ್ರ ಬದಲು ಉಗ್ರಗಾಮಿತ್ವವನ್ನು ಹೆಚ್ಚಿಸಿದೆ ಅಂತ ಹೇಳಲಾಗುತ್ತೆ. ಇದಾದ ಸುಮಾರು ವರ್ಷಗಳ ನಂತರ 1990ರಿಂದ 2000 ದಶಕದಲ್ಲಿ ಇದರ ಬಂಡಾಯ ಶಮನ ಆಗುತ್ತೆ. ಇಂಡಿಯಾ ಪಾರ್ಟಿಷನಿಂದ ಇಷ್ಟೆಲ್ಲ ತೊಂದರೆಗಳು ಹುಟ್ಕೊಳ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಆಲ್. ಬಾಯ್.